ಹೇ ವಾಟ್ಸ್ಆಪ್ ಬ್ಯೂಟಿಫುಲ್ ಪೀಪಲ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಬೇರೆ ಟಾಪಿಕ್, ಡಿಫ್ರೆಂಟ್ ಕೈಂಡ್ ಆಫ್ ಟಾಪಿಕ್ ಮೇಲೆ ವಿಡಿಯೋ ಮಾಡಾತೀನಿ. ಅದು ಯಾವ ತರ ವಿಡಿಯೋ ಅಂದ್ರೆ ಅವನ ಈ ಜೂನ್ ಮಂತ್ ಒಳಗೆ ಏನೇನ್ ಇನ್ಸಿಡೆಂಟ್, ನ್ಯೂಸ್, ಸೀನ್, ಬಕ್ವಾಸ್ ಆಲ್ತು ಪಾಲ್ತು ಜಾಟು ಶಾಟ್, ಲೋಕಲ್ ಟು ಇಂಟರ್ನ್ಯಾಷನಲ್ ಏನೇನ್ ಇವೆಂಟ್ ಕಿತಾಪತಿ ಚೂಚಾಪತಿ ಆಗ್ಯಾವ ನೋಡ, ಆ ವಿಷಯದ ಮೇಲೆ ಎಲ್ಲ ಉಪ್ಪು ಖಾರ ಹಾಕಿ ಲಿಂಬೆಹಣ್ಣು ಹಿಂಡಿ ನಿಮ್ ಬಾಯಾಗ ಇಡ್ತೀನಿ. ನೀವು ತಿಂದ ನಕ್ಕು ಹೊಟ್ಟಿ ನೋವು ಬರ್ಸ್ಕೋಬೇಕ. ಐ ಮೀನ್ ಟು ಸೇ ಅಷ್ಟು ಈ ವಿಡಿಯೋ ಫನಿ ಆಗಿರ್ತೈತೆ ಅಂತ ಹೇಳಿ. ಮತ್ತೆ ಇನ್ನೇ ತಡ ಪಟ್ ಅಂತ ಕಿವಿಗೆ ಇಯರ್ಫೋನ್ಸ್ ಹಾಕೋರಿ ವಿಡಿಯೋ ಸ್ಟಾರ್ಟ್ ಮಾಡೇ ಬೋಣ. ಬಶೀರ್ ಬಾಯ್ ಕಮೋನ್. 18 ವರ್ಷ ಆದ್ಮೇಲೆ ನಮ್ಮ ಆರ್ ಸಿ ಬಿ ಫಸ್ಟ್ IPL ಟ್ರೋಫಿ ವಿನ್ ಆತು ಬೈ. ಆಹಾ ದೇವಾ. ಜೂನ್ 3 11:30 ನಾವು ಕಪ್ ಲಿಫ್ಟ್ ಮಾಡ್ತೀವಿ ಅಂತ ನಾ ಇನ್ಸ್ಟಾಗ್ರಾಮ್ನಾಗ ಮೊದಲ ಹಾಕಿದ್ದೆ ನಾನು. ಇಟ್ ವಾಸ್ 1 versus 9. RCB ಫ್ಯಾನ್ಸ್ ಅಷ್ಟ ಅವನವನ RCB ವಿನ್ ಆಗ್ಲಿ ಅಂತ ಪ್ರೇ ಮಾಡತ್ತಿದ್ರ. ಆದ್ರ ಉಳಿದು 9 ಟೀಮ್ ಅವರು, ಎಸ್ಪೆಷಲಿ ಈ MI ಮತ್ತು CSK ಫ್ಯಾನ್ಸ್ ಮಾತ್ರ ಪಂಜಾಬಿಗೆ ಸಪೋರ್ಟ್ ಮಾಡತ್ತಿದ್ರ. RCB 16 ಮ್ಯಾಚ್ ಆಟ ಆಡೈತಿ. 16 ಮ್ಯಾಚ್ ಒಳಗೂ ಈ ಹೇಟರ್ಸ್ ಗಳು 16 ಸಲ ಅವ್ರ ಫಾದರ್ಸ್ ನ ಚೇಂಜ್ ಮಾಡ್ಕೊಂಡಾರ. ಒಂದ್ಸಲಿ ಹಾರ್ದಿಕ್ ಪಾಂಡ್ಯನ ಅಪ್ಪ ಅನ್ನೋರು, ಇನ್ನೊಂದ್ಸಲಿ ಪ್ಯಾಟ್ ಕಮಿನ್ಸ್ ನ ಅಪ್ಪ ಅನ್ನೋರು, ಇನ್ನೊಂದ್ಸಲಿ KL ರಾಹುಲ್ ನ ಅಪ್ಪ ಅನ್ನೋರು, ಇನ್ನೊಂದ್ಸಲಿ ಬೆನ್ ಕಟಿಂಗ್ ಗೆ ಅಪಯ ನಿನ್ ತಿಕ್ಕ ಎಲ್ಲಿದೆ ಹೇಳಪ್ಪಯ್ಯ, ನೆತ್ತಿನ ಅಪ್ಪಯ್ಯ ಅಂತ ಹೇಳಿ 2016 ಆಟ ಆಡಿ ಹೋಗಿರೋ ಬೆನ್ ಕಟಿಂಗಿಗೂ ಅಪಯ ಅಂತ ಅಂದ್ರು ಇವ್ರು. ಅಷ್ಟ ಯಾಕ ಫೈನಲ್ಸ್ ಮ್ಯಾಚ್ ನಾಗ ಮಾರ್ಕಸ್ ಟಾಯ್ನಿಸ್ ನ ನಮ್ಮಪ್ಪ ಅಂತ ಹೇಳ್ಕೊಂಡು ಪಂಜಾಬಿಗೆ ಸಪೋರ್ಟ್ ಮಾಡಿದ್ರ. ಈ ನನ್ನ ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಆ ಮಾರ್ಕಸ್ ಟಾಯ್ನಿಸ್ ಬಂದು ಆಟ ಪಾಠ ಕಿತ್ಕೊಳ್ರಿ ಬಂದು ನನ್ ಶಾಟ ಅಂತ ಹೇಳಿ 2ನೇ ಬಾಲಿಗೆ ಕೈಯಾಗ ಕ್ಯಾಚ್ಕೊತ ಔಟ ಆಗ್ಬಿಟ್ಟ. ಬಟ್ RCB ವಿನ್ ಆಗಿ ಅಂತೂ ಬರ್ನಲ್ ಸ್ಟಾಕ್ಸ್ ನ ಪೀಕ್ ತಗೊಂಡ್ ಹೋಗ್ತಾವನ. ಹೇಟರ್ಸ್ ಮುಕ್ಳಿಗೆ ಖಾರ ಎಣ್ಣೆ ಹಚ್ಚಿ ಹಾಕಿ ಹಂಗ ಬಗಣಿ ಗುಟ್ಟ ಇಟ್ಟಂಗಾತ. ಈ ಕ್ರಿಕೆಟರ್ಸ್ ಆಗಿ ಒಳ್ಳೆ ಚಪ್ಪರ್ ಫ್ಯಾನ್ಸ್ ತರ ಬಿಹೇವ್ ಮಾಡ್ತಿರೋ ಈ ಅಂಬಟಿ ರಾಯ್ಡು ಮತ್ತು ಬದ್ರಿನಾಥ, ಈ 2 ಆಟು ಮತ್ತು ಜಾಟುಗಳಿಗೆ ಅವ್ರ ಮಕ ಅನ್ನೋದು ಒಳ್ಳೆ ಖರೀ ತಿಕ್ಕ ಆಗಿತ್ತ. RCB ಟ್ರೋಫಿ ವಿನ್ ಆದ್ಮೇಲೆ ಚಿನ್ನಸ್ವಾಮಿ ಹೊರಗ ಅವನವ್ರು ಪ್ರಾಪರ್ ಆಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿದ್ರ ಅವನವ್ರ 11 ಜನ ಸಾಯ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಅವ್ರ ಮಧ್ಯೆ ಏನಾದ್ರು ಈ ಆಟು ಮತ್ತೆ ಜಾಟೂನ್ ಇಬ್ಬರನ್ನು ಹೋಗಿ ಬಿಟ್ಬಿಟ್ಟಿದ್ರೆ RCB ಫ್ಯಾನ್ಸ್ ಅಂತೂ ಇಂಟೆನ್ಷನಲಿನ ಇವ್ರಿಬ್ಬರನ್ನು ಕಾಲ ಹಾಕೊಂಡು ಕಚಾಪಚ ಅಂತ ತುಳಿದು ಬಿಟ್ಟಿರೋರು. ಎನಿವೇ RCB ವಿನ್ ಆತ. ಇಷ್ಟು ವರ್ಷ ಟ್ರೋಲು, ಹ್ಯುಮಿಲಿಯೇಷನ್, ಇನ್ಸಲ್ಟ್, ಮಾಕ್ರಿ ಪ್ರತಿ ಒಂದು ವಿಷಯದಾಗೂ ಪ್ರತಿ ವರ್ಷನೂ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಗೆ ಟ್ರೋಲ್ ಮಾಡ್ತಿದ್ರು ಅವನವನ ರೀಚ್ ಗೋಸ್ಕರ. ಅಂತ ಹೇಟರ್ಸ್ ಗಳಿಗೆಲ್ಲ ಅವನವನ ಅವ್ರ ಬಾಯಾಗ ಬೂಟ್ ಇಟ್ಟಂಗ ಆತ. ಸ್ಯಾಡ್ಲಿ ನಾವ್ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳಾರ್ದಂತ ಒಂದು ಇನ್ಸಿಡೆಂಟ್ ಸ್ಟೇಡಿಯಂ ಹೊರಗೆ ಆಕೈತಿ. ನಾವ್ ಯಾರು ಅನ್ಕೊಂಡಿದ್ದೇ ಇಲ್ಲ ಟ್ರೋಫಿ ಗೆದ್ದು ನೆಕ್ಸ್ಟ್ ಡೇನೆ ಈ ತರ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ. ಈ ಇನ್ಸಿಡೆಂಟ್ ಆಗಕ್ಕೆ ಕಾರಣ ಯಾರು, ಅದ್ ಯಾಕಾತು, ಅದನ್ನ ಹೆಂಗ್ ಸ್ಟಾಪ್ ಮಾಡಬಹುದಾಗಿತ್ತು ಏನಂತ ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಬುದ್ಧಿ ಇರೋರಿಗೆ ಏನಂತ ಹೇಳಿ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಏನ್ ಕರೆಕ್ಟ್ ಏನ್ ತಪ್ಪು ಅಂತ ಹೇಳಿ ಅದಂತರಿಗೆ ಎಕ್ಸ್ಪ್ಲೇನ್ ಮಾಡೋದ್ ಜರುರತ್ತಿಲ್ಲ. ಬಟ್ ಅವನವನ ಕರ್ನಾಟಕದಾಗಿದ್ದ RCB ನ ಹೇಟ್ ಮಾಡೋರು, ವಿರಾಟ್ ಕೊಹ್ಲಿನ ಹೇಟ್ ಮಾಡೋರು, ಅಂಡ್ ವಿರಾಟ್ ಕೊಹ್ಲಿ ಅಂಡ್ RCB ಅವನವನ ಹೆಸರು ಹೇಳ್ಕೊಂಡು ತಮ್ಮ ವ್ಯೂಸ್, ರೀಚ್, TRP ಗೋಸ್ಕರ ಅವನವನ ಬಾಯ್ ಬಡ್ಕೊಂಡ್ರು ಈ ಕೆಲವು ಮೀಡಿಯಾದವರು. Because when 13 people died, when 50 were hospitalized, Virat Kohli was delivering his victory speech, clicking pictures with Anushka, clicking and smiling for the cameras. The RCB players didn't pause for a minute. They continued their celebrations. A 14-year-old girl lay dead outside, and he said the win is for the people of this wonderful city. He was giving speeches, and he said we need to show our trophy. That's what they said, not a pause for the dead. Not a word of condolence today. Not a word of condolence. Just a trophy to show, more hits to get, a crowd to entertain, and a crisis and a tragedy to ignore. ಈ ಮಧ್ಯೆ ನೂಕುನುಗ್ಗಲಿಗೆ ವಿರಾಟ್ ಕೊಹ್ಲಿಯೇ ಕಾರಣ ಅಂತ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ನೈಜ ಹೋರಾಟಗಾರರ ಸಂಘ ದೂರನ್ನ ಕೊಟ್ಟಿದೆ. ಕಾರಣ ಅವ್ರು ಹೇಳ್ತಿರೋದು ತೆಲುಗು ಸಿನಿಮಾ ಅಲ್ಲು ಅರ್ಜುನ್ ಏನ್ ಮಾಡಿದ್ರಿ ನೀವು, ಅದೇ ರೀತಿಯಾಗಿ ನಾವು ಇದನ್ನು ಉದಾಹರಣೆಗೆ ತಗೊಂಡಿದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಮತ್ತೊಂದಿಷ್ಟು ಬೆಳವಣಿಗೆ. ಈಗ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ವಿರುದ್ಧವೂ ಕೂಡ ದೂರು ದಾಖಲಾಗ್ತಾ ಇದೆ. ಕೊಹ್ಲಿಯನ್ನ ಪ್ರಮುಖ ಆರೋಪಿ ಮಾಡುವಂತೆ ದೂರನ್ನ ನೀಡಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಿಂದೆ ಕ್ರಿಸ್ ಗೇಲ್ ಒಂದು ಬಾಲ್ ಹೊಡೆದಿರೋದಕ್ಕೆ ಹೋಗ್ಬಿಟ್ಟು ಆಸ್ಪತ್ರೆಗೆ ನೋಡ್ಕೊಂಡ್ ಬಂದ್ರು. ಕ್ರಿಸ್ ಗೇಲ್ ದೇವರ ಮನುಷ್ಯತ್ವ ಅವ್ರ ಮಕ್ಕಳಿಗೆ ನಾನು ಅಭಿಮಾನಿ
ಬಂದಿದ್ದೀರಾ? ನೀವು ಕ್ರಿಸ್ಗೆಲ್ ಫ್ಯಾನ್ ಆಗಿ ಬಂದು ಇಲ್ಲಿ ಕೂತಿದ್ದೀರಾ, ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ಬಂದು ಕೂತಿದ್ದೀರಾ? ವಿರಾಟ್ ಕೊಹ್ಲಿ ನೋಡಕ್ ಹೋಗಿದ್ರಾ, ಕ್ರಿಸ್ಗೆಲ್ ನೋಡಕ್ ಹೋಗಿದ್ರಾ? ಧೋನಿ ಫ್ಯಾನ್ ಏನೀಗ? ನಾನು ಧೋನಿ ಫ್ಯಾನ್ ಏನ್ ಮಾಡ್ತೀರಾ? ಧೋನಿ ಫ್ಯಾನ್ ಏನೀಗ? ನಾನು ಧೋನಿ ಫ್ಯಾನ್ ಏನ್ ಮಾಡ್ತೀರಾ? ಧೋನಿ ಫ್ಯಾನ್ ಏನೀಗ? ಜನಗಳು ಬಿಡ್ರಿ, ಬೇರೆ ಟೀಮ್ ಫ್ಯಾನ್ಸ್ ಗಳನ್ನ ಬಿಡ್ರಿ, ಅವನವನ ನಮ್ಮ ದೇಶದಾಗ ನಮ್ಮ ದೇಶ ರಿಪ್ರೆಸೆಂಟ್ ಮಾಡಿ ಆಟ ಆಡೋ ಒಬ್ಬ ಪ್ಲೇಯರ್ ನೇಮು ಫೇಮು ಪಾಪ್ಯುಲಾರಿಟಿ ನೋಡಿ ಎಷ್ಟು ತಿಕ್ಕ ಹುರ್ಕೊಂತಾರಂದ್ರ ಅವನಷ್ಟ ಅಲ್ಲ, ಅವನ ಹೆಂಡತಿ ಮಕ್ಕಳನ್ನು ಟ್ರೋಲ್ ಮಾಡ್ತಾರ. ನನ್ನ ಸುತ್ತಮುತ್ತ ಇರೋ ಕೆಲವು ಫ್ರೆಂಡ್ಸ್, ಕೆಲವು ಫಾಲೋವರ್ಸ್, ಸೋ ಕಾಲ್ಡ್ ಫ್ರೆಂಡ್ಸ್ ಅಂಡ್ ಫಾಲೋವರ್ಸ್ RCB ಮ್ಯಾಚ್ ಗೆಲ್ಲೋವರೆಗೂ ಸುಮ್ನೆ ಇದ್ರು, ಅವನವನ RCB ಟ್ರೋಫಿ ಗೆದ್ಮೇಲೂ ಸುಮ್ನೆ ಇದ್ರ. ಈ ಸ್ಟ್ಯಾಂಪೆಡ್ ಇನ್ಸಿಡೆಂಟ್ ಆದ್ಮೇಲೆ ಅವನವನು ಎಲ್ಲಿದ್ರೂ ಅವನವನು ಸೀದಾ ಅವನವನ ರೀಲ್ಸ್ ಕಳ್ಸಕ ಸ್ಟಾರ್ಟ್ ಮಾಡಿದ್ರು, ಮೀಮ್ಸ್ ಕಳ್ಸಕ ಸ್ಟಾರ್ಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಅರೆಸ್ಟ್ ಆಗ್ಬೇಕು, ವಿರಾಟ್ ಕೊಹ್ಲಿಯಿಂದನೇ ಇದೆಲ್ಲ ಆಗಿದ್ದ, ವಿರಾಟ್ ಕೊಹ್ಲಿ ಲಂಡನ್ಗೆ ಓಡ್ ಹೋದ, ಅವನವನ RCB ಬ್ಯಾನ್ ಆಗ್ಬೇಕಂತ ಹೇಳಿ ಮೀಮ್ಸ್ ರೀಲ್ಸ್ ಎಲ್ಲ ಕಳ್ಸಕತ್ತಾರ. ನನಗ ಅವಾಗ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಷ್ಟು ಹೇಟ್ ಯಾರು ಗುರು ಮಾಡ್ತಾರೆ? ಇಷ್ಟು ಹೇಟ್ ಅವನವನು ವಿರಾಟ್ ಕೊಹ್ಲಿ ಹೋದ ಜಮ್ದಾಗ ಅವನವನು ಇವ್ರ ಬಾಯಾಗ ಏನ್ ಹೇತ್ ಹೋಗಿದ್ನ ಏನೋ, ಅವನವನು ಇಷ್ಟು ಹೇಟ್. ಅಯ್ಯೋ ನಾವ್ನ ನನ್ ಸುತ್ತಮುತ್ತಲೇ ಇಂಥ ಜನ ಅದಾರಲ್ಲ, ಇಂಥ ಜನಗಳಿಗೆ ನಾನು ಹೇಳೋದು ಒಂದೇ, ಇನ್ನ ಒಂದು ನ್ಯೂಸ್ ಬಗ್ಗೆ ಮಾತಾಡ್ಬೇಕಂದ್ರ ಮೊದಲು ಒಂದು ಟೈಮ್ ಇತ್ತು, ಮದ್ವಿ ಇಷ್ಟ ಇಲ್ಲ ಅಂದ್ರ ಆ ಹುಡುಗ ಇಷ್ಟ ಇಲ್ಲ ಅಂದ್ರೆ ಇಲ್ಲ, ಈ ಹುಡುಗ ಇಷ್ಟ ಇಲ್ಲ ನಾ ಮದ್ವಿ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈಗಿಲ್ಲ, ಅದಿಲ್ಲ, ಇಲ್ಲ 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 ಟ್ರೆಂಡ್ ಚೇಂಜ್ ಆಗೈತಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಅದಕ್ಕ ಹೂ ಅನ್ನೋದು ಹುಡುಗರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಪ್ರೀ ವೆಡ್ಡಿಂಗ್ ಶೂಟು ಮಾಡ್ಕೊಳ್ಳೋದು, ಮಸ್ತ್ ದುಮ್ತಾನ ತದುಮ್ತಾನ ದುಮ್ತಾನ ತದುಮ್ತಾನ ದುಮ್ತಾನ ದಿರಣ ಅಂತ ಮದ್ವಿನೂ ಆಗೋದು. ಆಮೇಲೆ ಬಾಯ್ ಫ್ರೆಂಡ್ ಜೊತೆ ಸೇರಿ ಅಂತ ಮರ್ಡರ್ ಮಾಡ್ಬಿಡೋದು. ಕೇಕ್ ಮರ್ಡರ್ ಅಲ್ಲ, ಹಸ್ಬೆಂಡ್ ನ ಮರ್ಡರ್ ಮಾಡ್ಬಿಡೋದು. ಕತ್ತರಿಸ್ಬಿಡ್ತೀವಿ ಮರ್ಡರ್ ಮಾಡಿ ಆಮೇಲೆ ಬಾಡಿನ ಕಚ ಅಂತ ಕಟ್ ಮಾಡಿ ಪೀಸ್ ಮಾಡಿ ಕರಿ ಪ್ಲಾಸ್ಟಿಕ್ ನಾಗ ಹಾಕಿ ಗಂಟು ಕಟ್ಟಿ ಒಗದ್ ಬಿಡೋದು. ಇಲ್ಲಾಂದ್ರೆ ಫ್ರಿಜ್ ನಾಗ ಇಟ್ಟು ಡೈಲಿ ಬಜ್ಜಿ ಹಿಟ್ನಾಗ ಕಲಿಸಿ ಫುಲ್ ಮ್ಯಾರಿನೇಟ್ ಮಾಡಿ ಎಣ್ಣೆ ಕರ್ದು 10 ರೂಪಾಯಿ ನಾಲ್ಕು ಕಬಾಬ್ 10 ರೂಪಾಯಿ ನಾಲ್ಕು ಕಬಾಬ್ ಅಂತ ಸೆಲ್ ಮಾಡಿಬಿಡೋದು. ಮಸ್ತ್ ಪ್ಲಾನ್. ಜೋಕ್ಸ್ ಅಪಾರ್ಟ್, ಇಂಡೋರ್ ಕಪಲ್ ಅಂದ್ರೆ ಇಂದೋರ್ದವ್ರ ಸೋನಮ್ ಅನ್ನೋ ಹುಡುಗಿ ಮತ್ತೆ ರಾಜಾ ರಘುವಂಶಿ ಅನ್ನೋ ಹುಡುಗನ ಮದ್ವಿ ಆಗಿ ಬಾ ನಿಂಗ ಹನಿಮೂನ್ ಕರ್ಕೊಂಡು ಹೋಗಿ ಸ್ವರ್ಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಅವನವನ್ ಕೊರೆಗೂ ಸ್ವರ್ಗನ ತೋರಿಸ್ಬಿಟ್ಲ. ಅದು ಅಂತ ಇಂತ ಸ್ವರ್ಗ ಅಲ್ಲ, ಹೋದ್ರ ವಾಪಸ್ ಬರಕ್ ಆಗ್ಬಾರ್ದು ಅಂತ ಸ್ವರ್ಗನ ಆಕಿ ಒಬ್ಬಕ್ಕೆ ತೋರಿಸ್ಲಿಲ್ಲ. ಸ್ವರ್ಗ ಆಕಿನ ಬಾಯ್ ಫ್ರೆಂಡ್ ಮತ್ತು ಸುಪಾರಿ ಕಿಲ್ಲರ್ಸ್ ಎಲ್ಲಾರು ಸೇರಿ ಸ್ವರ್ಗ ತೋರಿಸಿದ್ರು. ಎಂತ ಹೆಣ್ಮಗಳು ವಾ 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 ವಾ. ಒಬ್ಬರ ಮನೆ ದೀಪ ಬೆಳಗ್ಬೇಕಾದಕ್ಕೆ ಒಬ್ಬರ ಮನೆ ದೀಪನ ಆರಿಸ್ಬಿಟ್ಲ. ಮದ್ವಿ ಇಷ್ಟ ಇಲ್ಲ ಅಂದ್ರ ನೋ ಅಂತ ಹೇಳಕ್ ಆಗಲ್ಲ, ಆದ್ರ ಮರ್ಡರ್ ಮಾಡಕ್ ಆಕೈತಿ. ಮರ್ಡರ್ ಮಾಡೋದ್ ಇಟ್ಸ್ ಸೋ ಈಸಿ, ಕೇಕ್ ಮರ್ಡರ್ ಮಾಡ್ದಂಗ ಅಗದಿ ಈಸಿ. ನಮ್ ಬಶೀರ್ ಬಾಯ್ನ ಕೇಳ್ರಿ, ಡೈಲಿ ಅವ್ರ ಹಲಾಲ್ ಅಂಗಡ್ಯಾಗ ಅವ ಕುರಿ ಕೋಳಿ ಮರ್ಡರ್ ಮಾಡ್ತಾನ. ಅವನವನ ಒಂದ ಶಾಟ್ ಕಾಚಾಕ್ ರುಂಡ ಬ್ಯಾರಲ್ನಾಗ ಮುಂಡ ಕೈಯಾಗ. ಇನ್ನೊಂದು ತಲಿ ಹಾಪ್ ಮಾಡೋ ಕೇಸ್, ಸೌರಭ್ ರಾಜ್ಪೂತ್ 35 ವರ್ಷದವ ಮರ್ಚೆಂಟ್ ನೇವಿ ಆಫೀಸರ್. ಅವ ತನ್ನ ಹೆಂಡತಿ ಮತ್ತು ಮಗಳಿಗೆ ಸರ್ಪ್ರೈಸ್ ಕೊಡಾಕಂತ ಹೇಳಿ, ಮಗಳ ಬರ್ತ್ಡೇ ಮಾಡಾಕಂತ ಹೇಳಿ ಲಂಡನ್ ಇಂದ ಇಂಡಿಯಾಕ ಅವ ಬಂದ್ರ ಊಟದಾಗ ಸ್ಲೀಪಿಂಗ್ ಪಿಲ್ಸ್ ಹಾಕಿ ಅವಂಗ ಚಾಕು ಚುಚ್ಚಿ ಅವನ ಮರ್ಡರ್ ಮಾಡಿ ಆಕಿನ ಬಾಯ್ ಫ್ರೆಂಡ್ ಬ್ಲೇಡ್ ತಗೊಂಡು ನೆಕ್ ಕಟ್ ಮಾಡಿ ಬಾಡಿನ ಏನ್ ಮಾಡ್ಬೇಕಂತ ಗೊತ್ತಾಗ್ಲಾರ್ದ ಓವರ್ ನೈಟ್ ಬಾತ್ರೂಮ್ ನಾಗ ಒಗದು ಬೆಳಗ್ಗೆ ಹೋಗಿ 50 kg ಸಿಮೆಂಟ್ ತಗೊಂಡ್ಬಂದ. ಆಮೇಲೆ ದೊಡ್ಡ ಲಾರ್ಜ್ ಪ್ಲಾಸ್ಟಿಕ್ ಡ್ರಮ್ ತಗೊಂಡ್ ಬಂದ ಅವನ ಬಾಡಿ 15 ಪೀಸ್ ಮಾಡಿ ಆ ಡ್ರಮ್ ಒಳಗೆ ಹಾಕಿ ಸಿಮೆಂಟ್ ಕಲಸಿ ಸಿಮೆಂಟ್ ಹಾಕಿ ಫುಲ್ ಟೈಟ್ ಸೀಲ್ ಮಾಡಿ ಶಿಮ್ಲಾಗ್ ಓಡೋಗ್ಬಿಟ್ರಂತ. ಎಂತ ಐಡಿಯಾ ಮಾಡ್ಯಾರ ನೋಡ್ರಿ. ನೇವಿ ಆಫೀಸರ್ ಅವ, ಇಲ್ಲೇ ಕೆರೆ ನೀರ್ ಮ್ಯಾಗ ಬೋಟ್ ಓಡ್ಸವ ಅಲ್ಲವ, ಮಿಸ್ಸಿಂಗ್ ಆದ್ರೂ ಹೋಗ್ಲಿ ಬಿಡಂತ ಸುಮ್ನೆ ಬಿಡಾಕ. ಯಪ್ಪಾ ಏನ್ ಹೇಳ್ಬೇಕು ಮಾರಯ್ಯ ಇಂತ ಹೆಣ್ಮಕ್ಳಿಗೆ. ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರ ಅವನವನ ಈ ಸೌರಭ್ ರಾಜ್ಪೂತ್ ಮತ್ತ ಅವನ ಹೆಂಡತಿ ಮುಸ್ಕಾನ್ ಇಬ್ರು ಲವ್ ಮಾಡಿ ಮದ್ವೆ ಆಗ್ಯಾರಂತ. ಲವ್ ಮ್ಯಾರೇಜ್ ಅಂತಿದೆ. ಪತಿ ಫೋಜ್ ಮೇ ಪತ್ನಿ ಮೋಜ್ ಮೇ ಅಂತಾರಲ್ಲ, ಹಂಗ ಗಂಡ ದುಡಿಯಾಕಂತ ಹೋದ್ರಿ ಈಕಿ ಇನ್ನೊಬ್ಬನ್ ಜೊತೆ ಜಂಪಿಂಗ್ ಜಪಾನ ಜಂಪಕ ತಂಪಿಂಗ್ ತಪಾನ ತಂಪಕ ಗಿಲಿ 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 ಅಂತ ಹೇಳಿ ಗಿಚ್ಚಿ ಗಿಲಿ ಗಿಲಿ ಅಂತ ಮಾಡಾಕ್ ಶುರು ಹಚ್ಕೊಂಡ್ಬಿಟ್ಟಾರ ಇವ್ರು. ಅವನವನ ಹುಟ್ಟು ಉಚಿತ ಸಾವು ಖಚಿತ ಅಂತಿದ್ರ, ಆದ್ರೆ ಈಗ ಹುಟ್ಟು ಉಚಿತ ಮದ್ವೆ ಆದ್ರ ಅವನವ ನಿಮ್ ಹೆಣ ಬೀಳೋದಂತೂ ಪಕ್ಕ ಖಚಿತ ಅದಾಗ್ಬಿಟ್ಟೈತಿ ಈಗ.
Karnataka bride denies marriage at last moment, walks out of a wedding with a boyfriend under protection. I mean police protection. ಈಕಿನ ಬಾಯಾಗ ಪ್ರೊಟೆಕ್ಷನ್ ಹಾಕಿ ಮಣ್ಣು ತುಂಬಾ. ಈಕೆ ಹೆಸರು ಪಲ್ಲವಿ. ಈಕೆ ಲವ್ ಮಾಡಿದ ಗಂಡುಗಲಿ ಹೆಸರು ರಘು. ಈಕೆ ಮದುವೆ ಆಗಕ್ ಹೊಂಟಿದ್ದ ಹುಡುಗ ಗೌರ್ಮೆಂಟ್ ಸ್ಕೂಲ್ ಟೀಚರ್. ಅವನ್ ನೇಮ್ ಏನ್ ಗೊತ್ತೇನ? ಅಯ್ಯರ್ ವೇಣುಗೋಪಾಲ ಅಯ್ಯರ್ ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್ ಚಿನ್ನಸ್ವಾಮಿ ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್ ಪೆರಂಬದೂರು ಚಿನ್ನಸ್ವಾಮಿ ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್ ಯಕ್ಕ ಪೆರಂಬದೂರು ಚಿನ್ನಸ್ವಾಮಿ ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್ ಶಿವ ವೆಂಕಟ ರಾಜಶೇಖರ ಶ್ರೀನಿವಾಸನ ತ್ರಿಚಿಪಲ್ಲಿ ಯಕ್ಕ ಪೆರಂಬದೂರು ಚಿನ್ನಸ್ವಾಮಿ ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್. ಅಷ್ಟೇ. ಆಕೆ ಇಷ್ಟ ಸಣ್ಣ ನೇಮ್ ನೋಡಿ ಆಕೆ ನನ್ನ ನೇಮ ಪಲ್ಲವಿ ಪ್ರಭಾಕರನ್ ಶ್ರೀಪಾಲ ವರ್ಧನ ಅಟ್ಟುಪಟ್ಟು ಜೈಸೂರ ಲಕ್ಷ್ಮಣ ಶ್ರೀರಾಮಕೃಷ್ಣ ಶಿವ ವೆಂಕಟ ರಾಜಶೇಖರ ಶ್ರೀನಿವಾಸನ ತಿರುಚಪಳ್ಳಿ ಏಕೆ ಪರಂಪೀಲ ಪರಮತ್ತೂರ ಚಿನ್ನಸ್ವಾಮಿ ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್. ಇಷ್ಟ ಆಕೇತ್ ನನ್ನ ನೇಮ. OMR ಶೀಟ್ ಆಧಾರ್ ಕಾರ್ಡ್ನಾಗ ನನ್ನ ನೇಮ ಬಾಳ ಸಣ್ಣದ ಅನಿಸ್ತೈತಿ. ಅದಕ್ಕ ನಾ ವಲ್ಯ ಇವನ್ ಜೊತೆ ನಾ ಮದ್ವಿ ಆಗಾಕ ವಲ್ಯ. ನನ್ನ ಬಾಯ್ ಫ್ರೆಂಡ್ ಈಗ 1 hour ಬ್ಯಾಕ್ ಕಾಲ್ ಮಾಡಿದ್ದ. ಅವ ಪ್ರೊಟೆಕ್ಷನ್ ತಗೊಂಡ್ ಬರಾಕತ್ತಾನಂತ. ಐ ಮೀನ್ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ ಬರಾಕತ್ತಾನಂತ. ಅದಕ್ಕ ಅವನ ಜೊತೆ ನಾ ಟೆಂಪಲ್ ನಾಗ ಹೋಗಿ ಮದುವೆ ಆಕ್ಕೇನಿ. ನಮ್ಮ ಅಪ್ಪ ಅಮ್ಮ ಇಡೀ ಫ್ಯಾಮಿಲಿ ಆ್ಯಂಡ್ ಈ ಹುಡುಗನ ಟೈಮ್ ಮನಿ ಎಮೋಷನ್ಸ್ ಗೆ ರೆಸ್ಪೆಕ್ಟ್ ಗೆ ನನ್ನ ಮಿಡಲ್ ಫಿಂಗರ್. ಫಕ್ ಆಫ್. ನಾನೊಬ್ಳು ಇಮ್ಮೆಚೂರ್ ಇರ್ರೆಸ್ಪಾನ್ಸಿಬಲ್ ಸೆಲ್ಫಿಶ್ ಲೌಡಿ ನಾನು. ಅದಕ್ಕೆ ಮದ್ವಿಗೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟು ಮಾಡಿಸ್ಕೊಂಡು ಇನ್ನೇನ್ ತಾಳಿ ಕಟ್ಟೋ ಟೈಮ್ ನಾಗ ನಂಗ ಮದ್ವಿ ಇಷ್ಟ ಇಲ್ಲ ಅಂತ ಹೇಳಿ ಈ ಮದುಮಗ ಅಯ್ಯರ್ ವೇಣುಗೋಪಾಲ ಅಯ್ಯರ್ಗೆ ಲೈಫ್ ಲಾಂಗ್ ಎಮೋಷನಲ್ ಅಂಡ್ ಮೆಂಟಲ್ ಟ್ರಾಮಾ ಕೊಡಾಕತ್ತೀನಿ. ಬಾಯ್ ಫಕ್ ಆಫ್ ಅಂತ ಹೇಳಿ ಮುಖಕ್ಕೂ ಟವಲ್ ಸುತ್ಕೊಂಡು ಟೆಂಪಲ್ ಹೋಗಿ ಮದ್ವೆ ಆಗೇ ಬಿಟ್ಲು. ಇದು ಆಕ್ಚುಲಿ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಒಂದು ಘಟನೆ ನಡೆದಿದೆ. ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಫುಲ್ ಅಲ್ಲ ಓವರ್ ಎಕ್ಸೈಟ್ ಆಗಿದ್ದೀನಿ. ಇವ ನಮ್ ಅಯ್ಯರ್ ವೇಣುಗೋಪಾಲ್ ಅಯ್ಯರ್ ಮುತ್ತುಸ್ವಾಮಿ ವೇಣುಗೋಪಾಲ್ ಅಯ್ಯರ್ ಚಿನ್ನಸ್ವಾಮಿ ಮುತ್ತುಸ್ವಾಮಿ ಸಾರಿ. ಈಕಿ ಪಲ್ಲವಿ ವೇಣುಗೋಪಾಲ್ ನ ಮದುವೆ ಆಗಿ ಆಕಿನ ಬಾಯ್ ಫ್ರೆಂಡ್ ಜೊತೆ ಮದುವೆ ಆದ್ಮೇಲೆ ಅಫೇರ್ ಇಟ್ಕೊಂಡು ಆಮೇಲೆ ವೇಣುಗೋಪಾಲ್ ನ ಕಚ ಅಂತ ಕಟ್ ಮಾಡಿ ಪ್ಲಾಸ್ಟಿಕ್ ಡ್ರಮ್ ನಾಗ ಹಾಕಿ ಅಥವಾ ಪ್ಲಾಸ್ಟಿಕ್ ಚೀಲ್ದಾಗ ಹಾಕಿ ಕೆರಿನೋ ಬಾವಿಗೋ ಒಗೆಯೋ ತರ ಆಗಿಲ್ಲ. ಸದ್ಯಕ್ಕೆ ಅವನವನು ಲಾಸ್ಟ್ ಮೂಮೆಂಟ್ ಆದ್ರೂ ಬೇಡ ಮದ್ವಿ ಅಂತ ಹೇಳಿ ಮದ್ವಿ ಕ್ಯಾನ್ಸಲ್ ಮಾಡ್ಯಾಳ ಅಂತ ಖುಷಿ ಪಡ್ಬೇಕು. ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟ. ಏನಂತೀಯೋ ಬಶೀರ್ ಬಾಯ್? ಹೌದೋ ಇಲ್ಲೋ? ಅವನವನು ನೀನ್ ಮದ್ವೆ ಆಗೋ ಟೈಮ್ನಾಗೋ 4-5 ಸರ್ತಿ ಕಬೂಲ್ ಹೇ ಅಂತ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ಮೇಲೆ ಸಂಸಾರ ಶುರು ಮಾಡ. ಇಲ್ಲ ಅಂದ್ರೆ ನಿನ್ನ ಮಟನ್ ಅಂಗಡಿಯಾಗ ನೀನಾ ಮಟನ್ ಹಾಕ್ಬಿಡ್ತಿ ನೋಡ. ಬಾಯ್, ನಾನು ಇದುವರೆಗೂ ಒಂದು ಸಲಿನೂ ಪ್ಲೇನ್ ನಾಗ ಟ್ರಾವೆಲ್ ಮಾಡಿಲ್ಲ. ನಂಗೊಂದು ಆಸೆ ಟ್ರಾವೆಲ್ ಮಾಡ್ಬೇಕಂತ. ಆದ್ರ ಒಂಥರ ಭಯ. ಯಪ್ಪ ಮ್ಯಾಗ್ ಹೋಗಿ ಡಮ್ ಗಿಮ್ ಅಂದ್ರೆ ಹೆಂಗ ಅಂತ ಹೇಳಿ. ರಾತ್ರಿ ಕೆಲವು ಸತಿ ಏರೋಪ್ಲೇನ್ ಬಿದ್ದು ಬ್ಲಾಸ್ಟ್ ಆಗೋ ಕನಸೆಲ್ಲ ಬಿದ್ದಾವ್ ನಂಗ. ಆದ್ರೆ ರೀಸೆಂಟ್ ಆಗಿ ಅಹಮದಾಬಾದ್ನಾಗ ಆಗಿದ್ದು ನೋಡಿ ನಂಗೆ ಒಂಥರ ಭಯ ಆಗಾಕತೈತಿ. ಇನ್ನು 242 ಜನ ಪ್ಯಾಸೆಂಜರ್ ನ ತನ್ನ ಹೊಟ್ಟಿ ಒಳಗೆ ಇಟ್ಕೊಂಡು ಇಂಡಿಯಾ ಇಂದ ಲಂಡನ್ ಗೆ ಹೋಗೋ ಫ್ಲೈಟ್ ಟೇಕ್ ಆಫ್ ಆಗಿ 600 ಅಡಿ ಮೇಲೆ ಹೋಗಿ 2 ಇಂಜನ್ ಢಮಾರ್ ಅಂದ 600 ಅಡಿ ಫೀಟ್ ಇಂದ ಸೀದಾ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಹೋಗಿ ಕ್ರಾಶ್ ಆದ್ರ ಅವನವನ ಮಧ್ಯಾಹ್ನ ಊಟಕ್ಕಂತ ಬಂದ ಹಾಸ್ಟೆಲ್ ಬಂದಿದ್ದ ಸ್ಟೂಡೆಂಟ್ಸ್ ಅಲ್ಲಿರೋ ಕಿಚನ್ ಸ್ಟಾಫ್ ಊಟ ಮಾಡಿ ಮಧ್ಯಾಹ್ನ ಆರಾಮ್ ಕ್ಲಾಸ್ ಬಂಕ್ ಹೊಡೆದ ಹಾಸ್ಟೆಲ್ ರೂಮ್ ನಾಗ ಮಕ್ಕೊಂಡವ್ರು ಎಲ್ಲಾರು ಸತ್ತಾರ. ಬಾಯಿ ಎಷ್ಟು ಭಯಂಕರವಾಗಿತ್ತಂದ್ರ ಅವನವನು ನೋಡಿ ಕಾಲೆಲ್ಲ ತರ ಅಂತ ನಡ್ಗೆ ಬಿಟ್ಟು. ವಿಧಿ ನೋಡ್ರಿ, ಸಾವು ಅವ್ರು ಇರೋ ಜಾಗಕ್ಕೆ ಬಂದು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೈತಿ. ಏನ್ ಹೇಳ್ಬೇಕಿಂತ ಇನ್ಸಿಡೆಂಟ್ ಗೆ. ಆ ಫ್ಲೈಟ್ ಒಳಗ ಅವನವನ ಗುಜರಾತ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಇದ್ದ ಅಂತ. ನಮ್ಮ ಏರಿಯಾದಾಗಿರೋ ಸಣ್ಣ ಹುಡುಗರು ಆ ಫ್ಲೈಟ್ ನಾಗ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಯಾರಾದ್ರೂ ಇರಬಾರ್ದಾಗಿತ್ತ. ಅವನವನು ಒಂದಿನ ಸ್ಕೂಲ್ ಹಾಲಿಡೇ ಸಿಕ್ತಿತ್ತ ಅಂತ ಹೇಳಿ ಅನ್ನಾಕತ್ತಿದ್ವು. ಅವಾಗ ನಂಗೆ ಒಂಥರ ನಾಸ್ಟಾಲಜಿಕ್ ಫೀಲ್ ಬಂದ್ಬಿಡ್ತು. ಅವನವನು ಹೌದಲ್ಲ, ನಾವು ಸಣ್ಣವ್ರು ಇದ್ದಾಗ ಅವನವನು ಹಿಂಗ ಯಾರಾದ್ರೂ ಮಿನಿಸ್ಟರ್ ಸಾಯ್ಲಿ, ಅವನವನು ಸ್ಕೂಲ್ ರಜೆ ಕೊಡ್ಲಿ ಅಂತ ಬೇಡ್ಕೋತಿದ್ವಿ ಅಂತ ಅನಿಸ್ತ. ಬಟ್ ವೆರಿ ಡಿಸ್ಟರ್ಬಿಂಗ್. ಇದು ಜೋಕ್ ಮಾಡೋ ಒಂದು ಇನ್ಸಿಡೆಂಟ್ ಅಲ್ಲ. ಬಟ್ ಈ 2025 ಒಂಥರ ಫೈನಲ್ ಡೆಸ್ಟಿನೇಷನ್ ಆಗ್ಬಿಟ್ಟತಿ. ಮರ್ಡರ್, ಸ್ಟ್ಯಾಂಪೇಡ್, ಕಾರ್ಡಿಯಕ್ ಅರೆಸ್ಟ್, ಟ್ರೈನ್ ಆಕ್ಸಿಡೆಂಟ್, ಬೈಕ್ ಕಾರ್ ಆಕ್ಸಿಡೆಂಟ್, ವಾರ್, ಹೆಲಿಕಾಪ್ಟರ್ ಆಕ್ಸಿಡೆಂಟ್, ಈ ಪ್ಲೇನ್ ಆಕ್ಸಿಡೆಂಟ್. ಯಪ್ಪ ಯಾರ್ಯಾರು ಏನೇನ್ ಆಸೆ ಇಟ್ಕೊಂಡಿರ್ ನೋಡಿ ಎಲ್ಲ ತೀರ್ಸ್ಕೊಂಡ್ಬಿಡ್ರಿ. ಈಗ ಯಾವಾಗ ಏನ್ ಆಕೈತಿ, ನೀವ್ ಯಾವಾಗ ದೇವರಿಗೆ ಫೇವ್ರೇಟ್ ಹಾಕಿರಿ ಅಂತ ಗೊತ್ತಿಲ್ಲ. ಸಡನ್ ಕಾಲ್ ಬಂದ್ರು ಬರ್ಬೋದು. ಆವಾಗ ನೀವು ಬೇಡ ನಾನು ಬರಲ್ಲ ಅಂದ್ರೆ ನಿಮ್ಮನ್ನ ಎಳ್ಕೊಂಡ್ ಹೋಗ್ತಾರ ಯಮದೂತ್ರ. ಎಳ್ಕೊಂಡ್ ಹೋಗಿ ನಿಮ್ಮನ್ನ ಆಯಿಲ್ನಾಗ ಫ್ರೈ ಮಾಡಿ ಮಿರ್ಚಿ ಬಜ್ಜಿ ತರ ತಿಂದ ಬಿಡ್ತಾರ ನಿಮ್ಮ ಚಟ್ನಿ ಜೊತೆ. ಗುರು ಉಪ್ಪು ಖಾರ ಎಲ್ಲ ಸಕ್ಕದಾಗ ಆಗ್ತಾವ್ರಿ. ತಿನ್ಬಿಡದೆ ಇವಾಗ ಎಣ್ಣೆ ಹಾಕೊಂಡು ಫುಲ್ಲು ತೊಳ್ಡು ಬೀಜಗಳೆಲ್ಲ ಫುಲ್ ಫ್ರೈ ಮಾಡಿಸ್ಕೊಂಡು ತಿಂತಾ ಇರೋದೆ. ತೊಳ್ಡು ಬೀಜಗಳೆಲ್ಲ ಸೂಪರ್.
ಇನ್ನೊಂದು ಮುಕ್ಕಳರೆ ಸೈಕ್ ನ್ಯೂಸ್ ಏನಂದ್ರ ದಾವಣಗೆರೆ ಒಳಗೆ 25 ವರ್ಷದ ಹುಡುಗ ಗಣೇಶ್ ಅವನಿಗೆ ಹೆಣ್ಣು ಕೊಟ್ಟು ಅತ್ತಿ ಶಾಂತಮ್ಮ 55 ವರ್ಷದಕ್ಕೆ ಅಕ್ಕಿ ಜೊತೆನ ಓಡ್ ಹೋಗ್ಯಾನಂತ ಮದುವೆಯಾಗಿ 15 ದಿನಕ್ಕ. ಊರೂರ ಮುಂದೆಲ್ಲ ಅತ್ತೆ ಅಳಿಯನ ನಾಟಕ ಆಡುವುದು, ಕತ್ತಲಾಗ್ತಿದ್ದಂತೆ ಡಿಂಗ್ರಿ ಬಿಲ್ದಿ ಆಟ ಶುರು ಮಾಡುವುದು. ಹೆಣ್ಣು ಕೊಟ್ಟು ಕನ್ಯಾದಾನ ಮಾಡಿದವಳೆ ಅಳಿಯನ ಜೊತೆ ಪ್ರಸ್ತಾವ ಶುರು ಮಾಡಿದ್ದಾಳೆ. ಆಕಿ ಯಾವ ಸೀಮಿ ಅತ್ತಿಯೋ ಮಾರೆ, ಆಕಿನ ಮಗಳ ಗಂಡನ್ ಜೊತೆನ ಅಂತ ಅಫೇರ್ ಇಟ್ಕೊಂಡು ಅವನ ಜೊತೆನ ಓಡ್ ಹೋಗ್ಯಾಳ. ಈಕಿ ಆಕ್ಚುಲಿ ಈ ಶಾಂತಮ್ಮ ಸ್ಟೆಪ್ ಮದರ್ ಅಂತ. ಅದಕ್ಕೆ ತನ್ನ ಬಾಯ್ ಫ್ರೆಂಡ್ ಸ್ಟೆಪ್ ಡಾಟರ್ಗೆ ಮದುವೆ ಮಾಡಿಸ್ಬಿಟ್ರ ಆಕಿನ ಬಾಯ್ ಫ್ರೆಂಡ್ ಜೊತೆ ಯಾವಾಗ ಬೇಕ್ ಅವಾಗ ಡಿಂಗು ಡಾಂಗ್ ಡಿಂಗು ಡೇನಿ ಸಿಂಗು ಸಾಂಗು ಸಿಂಗು ಅಂತ ಹೇಳಿ ಮಾಡಕ್ ಈಸಿ ಆಕೇತ್ ಅಂತ ಹೇಳಿ ಈ ಶಾಂತಮ್ಮನ ಐಡಿಯಾ ಮಾಡಿ ಸ್ಟೆಪ್ ಡಾಟರ್ ಜೊತೆನ ಮದ್ವೆ ಮಾಡಿಸಿ ಈಕೆ ಅಫಿಷಿಯಲ್ ಆಗಿ ಫಸ್ಟ್ ನೈಟ್ ಮಾಡ್ಕೊಳ್ಳೋ ಪ್ಲಾನ್. ಓಲ್ಡ್ ಆಂಟಿಗೂ ಟೀನೇಜ್ ಹುಡುಗನಿಗೂ ಸ್ನೇಹ ಬೆಸೆದುಕೊಳ್ತಿದ್ದಂತೆ ಕಾಮದ ಉಯ್ಯಾಲೆಯಲ್ಲಿ ತೇಲಾಡೋದಕ್ಕೆ ಶುರು ಮಾಡಿದ್ರು. ಮಿಂಡ್ರಿ ಈ ಶಾಂತಮ್ಮ ಅದಲ್ಲ, ಈ ಶಾಂತಮ್ಮ ಮಿಂಡ್ರಿಗಳಿಗೆ ಮಿಂಡ್ರಿ. ಯಾವಾಗ ಈ ಅತ್ತಿ ಮತ್ ಅಳಿಯದ ಅಫೇರ್ ಎಕ್ಸ್ಪೋಸ್ ಆತ್ ನೋಡು ಅವಾಗೆಲ್ಲ ರೊಕ್ಕ ಬಂಗಾರ ತಗೊಂಡು ಎಸ್ಕೇಪ್ ಆಗ್ಬಿಟ್ಟಾರಂತ ಇಬ್ರು. ಕಳ್ಳ ಸಂಬಂಧಕ್ಕೆ ಪ್ರೇ ಅತ್ತೆ ಅಳಿಯ ಜೂಟ್. ಯಾವಾಗ ಅತ್ತೆ ಅಳಿಯನ ಮಧುಮಾಸದಾಟ ಗೊತ್ತಾಯ್ತು, ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸ್ಟೆಪ್ ಮದರ್, ಸನ್ ಇನ್ ಲಾ, ಸ್ಟೆಪ್ ಡಾಟರ್ ಇವೆಲ್ಲ ಒಂದು ಪಾರ್ನ್ ಕ್ಯಾಟಗರಿ ಅಂತ ಅಷ್ಟ ಅನ್ಕೊಂಡ್ರೆ ಏನಿದೆ ವಾಟ್ ದ ಫಕ್ ಬ್ರೋ, ವಾಟ್ ದ ಫಕ್. ಕಲಿಯುಗ ಅಂತ ಸುಮ್ನ ಅಂತಾರೇನ? ಅಪ್ಪ ದೇವ್ರೆ, ಎಂತೆಂತ ಡಿಸೈನ್ ಸೈಕ್ಗಳನ್ನ ಈ ಭೂಮಿ ಮ್ಯಾಗ ಕಳಿಸಿಪ್ಪ. ಇದಿನ್ನು ಗೋಲ್ಡನ್ ಪೀರಿಯಡ್ ಅಂತ, ಕಲಿಯುಗದ ಗೋಲ್ಡನ್ ಪೀರಿಯಡ್ ಅಂತ. ಇದು ಮುಗಿವರೆಗೂ ಅಂಡ್ ಮುಗಿದಾದ್ಮೇಲೆ ಇನ್ನು ಏನೇನ್ ಆಕೇತೋ ಏನೋ. ನಮ್ಮಂತ ಯೂಟ್ಯೂಬರ್ಸ್ ಅಂಡ್ ನ್ಯೂಸ್ ಚಾನೆಲ್ಸಿಗಂತೂ ಕಂಟೆಂಟ್ ಮಜಾನೇ ಮಜಾ until it happens to us. ದೇವ್ರೇ ಪ್ಲೀಸ್ ದೇವ್ರೇ, ನೀನೇ ನನ್ನ ಕಾಪಾಡ್ಬೇಕಪ್ಪ. ನಿನ್ನ ಆಶೀರ್ವಾದ ನನ್ನ ಮೇಲೆ ಅಂಡ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಮೇಲೆ ಯಾವಾಗ್ಲೂ ಹಿಂಗೇ ಇರ್ಲಿ. ಅಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಅವನವನ ಹಂಗ ವಿಡಿಯೋ ನೋಡೋರ್ಗೆ ಸರಿಯಾಗಿ ಮಾಡ್ದೇವ್ರೆ. ಕಾರಲ್ಲಿ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ ಆಂಟಿಯನ್ನೇ ಹೊಡೆದು ಕೊಂದ. ವಾಟ್ ದ ಫಕ್ ಬ್ರೋ, ವಾಟ್ ದ ಫಕ್. ಎಂತೆಂತ ನ್ಯೂಸ್ ಪಾಪಪ್ ಆಗಾಕತ್ತಾವ ಅಂದ್ರೆ ಅವನವನ ನಗಬೇಕು ಥೂ ಅಂತ ಸರ್ಪ್ರೈಸ್ ಆಗ್ಬೇಕು ಅನ್ನೋದ ಗೊತ್ತಾಗ್ವಲ್ದ. ಇವ್ರಿಬ್ರು ಮಂಗ್ಯ ಸುಳೆ ಮಕ್ಕಳು. ಈ ಆಂಟಿ ಹೆಸರು ಪ್ರೀತಿ, ಈ ಚೂತಿಯ ಹೆಸರು ಪುನೀತ್. ಇಬ್ರು ಇನ್ಸ್ಟಾಗ್ರಾಮ್ ನಾಗ ಪರಿಚಯ ಆಗಿದ್ರಂತ. ಪರಿಚಯ ಆಗಿ 3 ದಿನ ಆಗಿತ್ತಂತ ಅಷ್ಟ. ಈ 38 ವರ್ಷದ ಆಂಟಿ ಇವನು ಮೀಟ್ ಮಾಡಿ ಲಾಡ್ಜ್ ನ್ಯಾಗ ಅವನವನ ರೂಮ್ ಬುಕ್ ಮಾಡಿ ಈ ಹುಡುಗ ಜೊತೆ ಸೇರಿ ಈ ಆಂಟಿ ಫುಲ್ ಊರು ರೌಂಡ್ ಹೊಡೆದ್ಲಂತ. ಕಾರ್ನ್ಯಾಗ ಹಂಗ್ ಮಾಡನ್ ಬಾ ಅಂತ ಹಠ ಹಿಡಿದ್ಲಂತ. ಅದಕ್ಕವ ಬೇಡ, ಕಾರ್ನ್ಯಾಗ ಸುತ್ತಮುತ್ತ ಜನ ಇರ್ತಾರ ನೋಡ್ತಾರ, ಬೇರೆ ಕಡೆ ಹೋಗಿ ಮಾಡೋದಂತ ಆಕಿ ನಾನು ಮಾಡಿದ್ರ ಕಾರ್ನ್ಯಾಗ ಮಾಡೋದಂತ ಹಠ ಹಿಡಿದ್ಲಂತ. ಅವಾಗ ಅವಂಗ ಸಿಟ್ಟು ಬಂದ, ನಿಮ್ಮವನ ಹೊಸ ಕಾರ್ ಇದ್ದ ಇವತ್ತರ ವಾಶ್ ಮಾಡಿಸ್ಕೊಂಡ್ ತಗೊಂಡ್ ಬಂದೀನಿ ಅಂತ ಹೇಳಿ ಸಿಟ್ಟಿ ಗೆದ್ದ ಆಕಿನ ಕಪಾಳಿಗೆ ಆಂಟಿ ಕಪಾಳಿಗೆ ಹೊಡೆದ್ನಂತ. ಆಂಟಿ ಸತ್ತ ಹೋದ್ಲಂತ. ಇವ ಹುಡುಗ ಆಕಿನ ಬಾಡಿನ ಕಾರ್ಡ್ನ್ಯಾಗ ತಗೊಂಡ್ ಹೋಗಿ ಅಲ್ಲೇ ಮಣ್ಣು ಮಾಡಿ ಮನೆಗೆ ಹೋಗಿ ಅಂಬೂರ್ ಬಿರಿಯಾನಿ ತಿಂದ ಮಕ್ಕೊಂಡ್ ಬಿಟ್ನಂತ. ಆಮೇಲೆ ಈ ಆಂಟಿ ಗೆಂಡ ನನ್ನ ಹಾಟಿ ನಾಟಿ ಹಾರ್ನಿ ವೈಫ್ ಮಿಸ್ ಆಗ್ಯಾಳ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನಂತ. ಆಮೇಲೆ ಗೊತ್ತಲ್ಲ ಪೊಲೀಸ್ ಅದಕ್ಕಿಂತ ಅವರು ಗುರುವಾರ ಪರಿಚಯ ಆಗ್ತಾರೆ. ಗುರುವಾರ ಶುಕ್ರವಾರ ಶನಿವಾರ 3 ದಿನದಲ್ಲಿ ಸಾಕಷ್ಟು ಮಾತಾಡಿರ್ತಾರೆ. ಫೋನಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ, ಎಲ್ಲಾ ರೀತಿಯಿಂದ ಮಾತಾಡಿರ್ತಾರೆ. ಹೀಗಾಗಿ ಬಹಳ ಸಲಿಗೆ ಬೆಳೆದು ನೀನು ಬಾ ನಾನು ಕರ್ಕೊಂಡು ಹೋಗು ಬಾ ಅಂತ ಹೇಳ್ತಾರೆ. ಆತನಿಗೆ ಸ್ವಲ್ಪ ದುಡ್ಡು ಕೊಡ್ತೇನೆ ಅಂತ ಹೇಳಿ ಹೇಳ್ತಾರೆ. ನನಗೆ ದುಡ್ಡು ಇದೆ, ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವರು ಕರೆಸಿದ್ರಿಂದ ಈತನ ಸಹಿತ ಅದು ಒಂದು 3-4 ದಿನ ನಂತರ ಬಹಳಷ್ಟು ದೀರ್ಘವಾಗಿ ಮಾತಾಡ್ತಾರೆ, ಸಾಕಷ್ಟು ಸಲುಗೆಯಿಂದ ಮಾತಾಡ್ತಾರೆ. ನಂತರದಲ್ಲಿ ಅವಳು ಈತನಿಗೆ ನಿನ್ನ ಹಾಸನಕ್ಕೆ ಬಾ ನಾನು ಕರ್ಕೊಂಡು ಹೋಗು, ರೊಮ್ಯಾನ್ಸ್ ಮಾಡೋಣ ಅಂತ ಹೇಳಿ ಕರೀತಾಳೆ. ಕೇರ್ಪೇಟೆ ತಾಲೂಕಿನ ಕತಗಟ್ಟ ಅಂತ ಹೇಳಿ ಆ ಒಂದು ಪ್ರದೇಶದಲ್ಲಿ ಕಾರಿನಿಂದ ಇಳಿದು ಇಬ್ಬರು ನಡುವೆ ಸ್ವಲ್ಪ ಆಘಾತ ಆಗ್ತದೆ. ಅವಳು ಇಲ್ಲೇ ಲೈಂಗಿಕ ಸಂಪರ್ಕ ಮಾಡೋಣ ಅಂತ ಹೇಳಿ ಆತನಿಗೆ ಕರಿತ ಒತ್ತಾಯ ಮಾಡ್ತಾರೆ. ಆತ ಇಲ್ಲಿ ಬಹಳ ಜನ ಇರ್ತಾರೆ, ಇಲ್ಲಿ ಮಾಡೋದು ಸರಿಯಲ್ಲ, ನಾನು ಬೇರೆ ಹೋಗೋಣ ಅಂತ ಹೇಳಿದ ಸಹಿತ ಕೇಳಿಲ್ಲ ಅಂತ ಹೇಳಿ ಈಗ ಆತ ವಿಚಾರಣೆ ಹೇಳಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿ ಆಕೆ ಅವನ ಕಪಾಳಿಗೆ ಬಿಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನು ಬೀಳ್ತಾರೆ. ಬಿದ್ದಾಗ ಆಕೆಗೆ ತಲೆಗೆ ಗಾಯ ಆಗ್ತದೆ. ಗಾಯ ಆದ ತಕ್ಷಣ ಅನ್ಕಾನ್ಶಿಯಸ್ ಟೈಪ್ ಆಗ್ತಾಳೆ. ಅವಾಗ ಆಕೆನ ಮತ್ತೆ ಯಾರು ಹೇಳ್ತಾಳೆ ಅಂತ ಹೇಳಿ ಆಕೆನಲ್ಲೇ ಸಾಯಿಸಬೇಕಂತೇಳಿ ಉದ್ದೇಶದಿಂದ ಅವನ ಕಲ್ಲನ್ನು ಆಕೆ ಮೇಲೆ ಎತ್ತಿ ಹಾಕಿ ಸಾಯಿಸ್ತಾನೆ. ಇದು ಎಷ್ಟು ಸುಳ್ಳು ಎಷ್ಟು ನಿಜಾನೋ ಆ ಸತ್ ಹೋಗಿರೋ ಪ್ರೀತಿ ಅಂಟಿಗೆ ಮತ್ತ ಆ ದೇವ್ರಿಗೆ ಗೊತ್ತು. ಆದ್ರೆ ಈ ಸೋಷಿಯಲ್ ಮೀಡಿಯಾ ಇಂದ ಏನೇನ್ ಅಕ್ಕವಪ್ಪ ಯಪ್ಪ, ಹೊಲಸ್ ಅಂದ್ರ ಹೊಲಸ್. ಜನಗಳ ಬುದ್ಧಿ ಕಾಮನ್ ಸೆನ್ಸ್ ನ ತಿಂದ್ ಹಾಕ್ಬಿಟ್ಟೈತಿ ಈ ಸೋಷಿಯಲ್ ಮೀಡಿಯಾ. ಮರ್ಡರ್ ಮಾಡೋದಂದ್ರೆ ಏನ ರವಾ ಉಪ್ಪಿಟ್ಟು ಮಾಡೋ ಅಷ್ಟು ಈಸಿ ಆಗೈತಿ. ಅವನವನು ಈ ಶಾಂತಂ ಪಾಪಮ್ಮ, ಕ್ರೈಮ್ ಪೆಟ್ರೋಲ್, ಕ್ರೈಮ್ ಸ್ಟೋರಿ ಶೋಗಳಿಗೆ ಇಂಥ ಜನಗಳೇ ಇನ್ಸ್ಪಿರೇಷನ್. ಈಗ ನೆಕ್ಸ್ಟ್ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನೋಡ್ರಿ. ಏನಿಲ್ಲ ನೀವು ಅಂದ್ರೆ
ಈ ಹುಡುಗಿ ಶಿ ಇಸ್ ನೋ ಮೋರ್, ಈಕೆ ಸುಸೈಡ್ ಮಾಡ್ಕೊಂಡು ಸತ್ತ ಹೋಗ್ಯಾಳ. ಈ ಹುಡುಗಿ ಮಾಡೆಲ್ ಅಂತ, ಮೇಕಪ್ ಆರ್ಟಿಸ್ಟ್, ಫೈನಲ್ ಇಯರ್ ಬಿಕಾಮ್ ಸ್ಟೂಡೆಂಟ್, ಈಕಿನ BF ಡ್ರೈವರ್, ಕಾರ್ ಡ್ರೈವರ್ ಅಂತ. ಈ ರ್ಯಾಂಡಮ್ ಸ್ಟ್ರೀಟ್ ಫೋಟೋಗ್ರಾಫರ್ ಬಂದು ನೀನ್ ನೋಡಕ್ ಬಹಳ ಚಂದ ಅದಿ, ಕ್ಯೂಟ್ ಅದಿ, ಬ್ಯೂಟಿಫುಲ್ ಅದಿ, ನಿಂದ 2 ಫೋಟೋ ವಿಡಿಯೋ ಶೂಟ್ ಏನೋ ಮಾಡಬಹುದನಂತ ಕೇಳಿದ್ನಂತ. ಅದಕ್ಕೆ ಹೇಳಿ ಆ ಫೋಟೋಗ್ರಾಫರ್, ಆ ರ್ಯಾಂಡಮ್ ಸ್ಟ್ರೀಟ್ ಫೋಟೋಗ್ರಾಫರ್ ಕಡೆಯಿಂದ ವಿಡಿಯೋಸ್, ಫೋಟೋ ಶೂಟ್ ಮಾಡಿಸ್ಕೊಂಡು ಆಕಿನ ಇನ್ಸ್ಟಾಗ್ರಾಮ್ ಪೋಸ್ಟ್, ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಹಾಕೊಂಡಿದ್ಲಂತ. ಅದನ್ನು ನೋಡಿ ಆಕಿನ ಬಾಯ್ ಫ್ರೆಂಡ್ ಇಷ್ಟ ಆಗ್ಲಾರ್ದ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ನಲ್ಲೇ, ನೀವೆಲ್ಲ ಹುಡುಗಿರ್ತಾರೇನಾ, ಜಗಳ ಮಾಡಿ ಆಕಿನ ಮನಿ ಮುಂದೆ ಹೋಗಿ ರಂಪ ರಾಡಿ ಮಾಡಿದ್ನಂತ ಆಕಿನ ಬಾಯ್ ಫ್ರೆಂಡ್. ಆಕಿಗೆ ಅದ್ ಏನೇನಂತೂ ಬೈದ್ನೋ ಯಾವನಿಗೆ ಗೊತ್ತು. ಜಗಳ ಮಾಡಿ ಈ ಬಾಯ್ ಫ್ರೆಂಡ್, ಈಕಿನ ಕಾರ್ ಡ್ರೈವರ್ ಬಾಯ್ ಫ್ರೆಂಡ್ ಮನಿಗ್ ಹೋಗ್ಯಾನ. ಆಮೇಲೆ ಈಕಿ ಅಕ್ಕ ರೂಮಿಗೆ ಹೋಗಿ ಅವನು ಸೂಸೈಡ ಮಾಡ್ಕೊಂಡಳ, ನೇಣ್ ಹಾಕೊಂಡ. ಇವ್ರ ಕಿತ್ತೋಗಿರೋ ಲವ್ ಸ್ಟೋರೀಸ್, ಇವ್ರ ಫೈಟ್ಸ್, ಈಕಿ ಒಬ್ಬಕ್ಕೆ ಮಗಳು, ಅಪ್ಪ ಇಲ್ಲ ಅಮ್ಮ ಒಬ್ರ. ಲೈಫ್ ಅಲ್ಲಿ ಸಾಕಷ್ಟು ಡ್ರೀಮ್ಸ್ ಇಟ್ಕೊಂಡಿದ್ಲಂತ. ಇಷ್ಟೆಲ್ಲ ಲೈಫ್ ಅಲ್ಲಿ ಗೋಲ್ಸ್ ಡ್ರೀಮ್ಸ್ ಇಟ್ಕೊಂಡು ಚಪ್ರಿ ಲವ್ ಯಾಕಪ್ಪ ಬೇಕಿತ್ತು ಈ ಹುಡುಗಿಗೆ? ತಿಕ್ಕಾ ಮುಚ್ಕೊಂಡು ಗೋಲ್ಸ್ ಡ್ರೀಮ್ಸ್ ಮೇಲೆ ಫೋಕಸ್ ಮಾಡೋದ್ ಬಿಟ್ಟು ಲವ್ ಬೇಕು ಇವ್ರಿಗೆ. ಈಕಿ ಮಾಡೆಲ್ ಪ್ಲಸ್ ಮೇಕಪ್ ಆರ್ಟಿಸ್ಟ್, ಅವ ಡ್ರೈವರ್. ಅಟ್ ಲೀಸ್ಟ್ ಒಬ್ರಿಗೊಬ್ರು ಮೆಂಟಾಲಿಟಿ, ಡಿಸ್ಲೈಕ್, ಲೈಕ್ಸ್ ಮ್ಯಾಚ್ ಆಗೋ ತರ ಮೈಂಡ್ ಸೆಟ್ ಇರೋ ಪಾರ್ಟ್ನರ್ನು ಲವ್ ಮಾಡೋ ಮೆಚುರಿಟಿ ಇಲ್ಲ ಇವ್ರಿಗೆ. ಶಿ ಇಸ್ ಜಸ್ಟ್ 22, ಸೂಸೈಡ್ ಮಾಡ್ಕೊಂಡು ಸತ್ ಹೋದ್ಲು. ಚಿಕ್ಕ ವಯಸ್ಸಿಂದ ಅಪ್ಪ ಇಲ್ಲ, ಅವ್ರ ಅಮ್ಮ ಒಬ್ರ. ಯಾವ ತರ ಎಮೋಷನಲ್ ಅಂಡ್ ಮೆಂಟಲ್ ಮೆಚುರಿಟಿ ಇರ್ಬೇಕು ಇಂತ ಯಂಗ್ಸ್ಟರ್ಸ್ ಗೆ? ಯೋಚನೆ ಮಾಡ್ರಿ. ಮನಿ ಒಳಗ ಗರ್ಲ್ಸ್ ನ ಒಂಥರ ಹೂ ತರ ಬೆಳೆಸಿರ್ತಾರ. ಇವ್ರು ಗೋಲ್ಸ್ ಡ್ರೀಮ್ಸ್ ಇಟ್ಕೊಂಡು ಮನಿ ಒಳಗ ಸಿಂಗಲ್ ಪ್ಯಾರೆಂಟ್ ಇಟ್ಕೊಂಡು ಆಟೋ ಡ್ರೈವರ್, ಲಾರಿ ಡ್ರೈವರ್, ಕಾರ್ ಡ್ರೈವರ್, ಅನ್ಎಜುಕೇಟೆಡ್ ಚಪ್ಪರ್ ತರ ಇರೋ ಚಪ್ರಿಗಳನ್ನ ಲವ್ ಮಾಡೋದು, ಮೆಂಟಾಲಿಟಿ ಮ್ಯಾಚ್ ಆಗ್ತಾ ಇರಲ್ಲ ಅಂತವ್ರನ್ನ ಲವ್ ಮಾಡೋದು. ಆಮೇಲೆ ಹುಟ್ಸಿರೋ ಅಪ್ಪ ಅಮ್ಮ ಹೊಟ್ಟಿ ಉರಿಸಿ ಅವ್ರ ಜೀವನ ಮರ ಅನ್ಸಿ ಅವ್ರ ಮಾನ ಮರ್ಯಾದಿನ ಊರ್ ಬಾಗ್ಲು ಮಾಡಿಬಿಡೋದು. ಈಗ ಸತ್ ಹೋದ್ಲಿ 22ನೇ ಏಜ್ಗೆ, ಏನ್ಪಾ ಸಾಧನೆ ಮಾಡ್ದಂಗ ಆಯ್ತು. ಅವನ ಕೆಲವು ಸರ್ತಿ ಇಂಥವ್ರ ಮೇಲೆ ಅವನ ಕರುಣೆನೂ ಬರಂಗಿಲ್ಲ. ಇವ ಸ್ಟ್ರೀಟ್ ಫೋಟೋಗ್ರಾಫರ್ ಅಲ್ಲ, ಇವ ಯಮ ಇವ. ಈ ಹುಡುಗಿ ಪಾಲಿಗೆ ಯಮ ಇವ. ಅಂಡ್ ಲಾಸ್ಟ್ ನ್ಯೂಸ್ ಆಫ್ ದ ಜೂನ್ ಮಂತ್. ಹಂಗ್ ನೋಡಿದ್ರೆ ಬಹಳ ನ್ಯೂಸ್ ಅದಾವ. ನೀವು ಆ ನ್ಯೂಸ್ ನೆಲ್ಲ TV9, ಪಬ್ಲಿಕ್ ಟಿವಿ, BTV, ZTV, FTV ದಾಗ ನೋಡ್ಕೊರಿ. ಐ ಮೀನ್ ನ್ಯೂಸ್ ಚಾನಲ್. FTV ಚಾನಲ್ ಇನ್ನೂ ಐತನ? ಚಾನಲ್ ಹೋಗಿಲ್ಲ ಅದು ಇನ್ನು. ವಾವ್, ನಾಸ್ಟಾಲಜಿಕ್ ಹಿಟ್ ಆಯ್ತು ಬೈ. And last news of this June month, India versus England. ಇಂಡಿಯಾದವ್ರು ಅಫ್ಕೋರ್ಸ್ ಸೋತ್ ಹೋದ್ರು ಫಸ್ಟ್ ಟೆಸ್ಟ್ ಮ್ಯಾಚ್ ನ. 5 ಸೆಂಚುರಿ ಹೊಡೆದು ಸೋತ್ ಹೋಗಿರೋ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಗೈತಿ ನಮ್ಮ ಟೀಮ್ ಇಂಡಿಯಾ. ಅವನವನ ಸೋತ್ ಹೋಗೈತಿ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಬೇಕಂದ್ರೆ ನನ್ನ ಸೆಕೆಂಡ್ ಚಾನಲ್ ದಾಗ ಪ್ರತಿ ಡೇ 1, ಡೇ 2, ಡೇ 3 ಎಲ್ಲಾಗೂ ರಿವ್ಯೂ ಮಾಡೀನಿ. ಪ್ಲೀಸ್ ಹೋಗಿ ಚಾನಲ್ ನ ಚೆಕ್ಔಟ್ ಮಾಡ್ರಿ, ಎಲ್ಲಾ ವಿಡಿಯೋಸ್ ನೋಡ್ರಿ. ಪ್ಲೀಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ.